ಆಲ್ರೆಡಿ 5:30 ಆಗೋಗ್ಬಿಡಿದೆ ಗೈಸ್. ಸೊ ನಾನು ಸ್ನಾನ ಮಾಡಬೇಕು. ಬೆಳಗ್ಗೆ ಆಲ್ರೆಡಿ ಸ್ನಾನ ಮಾಡಿದ್ದೆ, ಮತ್ತೆ ಇನ್ನೊಂದ್ಸಲ ಸ್ನಾನ ಮಾಡಬೇಕು. ನಾನು ಪೂಜೆಗೆ ರೆಡಿ ಮಾಡ್ಕೊತೀನಿ. ಯಾವ ಪೂಜೆ ಏನು ಅಂತ ಹೇಳ್ತೀನಿ ನಿಮ್ಗೆ. ಗೈಸ್ ಸ್ನಾನ ಆಯ್ತು. ಫಸ್ಟ್ ನಾನು ಪ್ರಸಾದ ಮಾಡ್ಕೊಂಡು ಬಿಡ್ತೀನಿ. ಪ್ರಸಾದ ಮಾಡ್ಕೊಂಡು ಆಮೇಲೆ ದೇವ್ರಿಗೆಲ್ಲ ರೆಡಿ ಮಾಡ್ಕೊತೀನಿ ಗೈಸ್. ಪ್ರಸಾದ ಫಸ್ಟ್ ನೀರಿಟ್ಕೊಂಡು ನಾವು ಪಾಕ ತಕ್ಕೊಬೇಕು. ಪಾಕ ತಕ್ಕೋದು ಏನಂದ್ರೆ ಅದು ಇದು ಬರುತ್ತಲ್ಲ ಗೈಸ್, ಗೋಧಿ ಹಸಿಟ್ಟನ್ನ ಹುರ್ಕೊಂಡು ನಾವು ಫಸ್ಟ್ ಪಾಕ ತಕ್ಕೊಂಡು ಗೋಧಿ ಹಸಿಟ್ಟನ್ನ ಹುರ್ಕೊಂಡು ಆಮೇಲೆ ಅದಕ್ಕೊಂದ್ ಸ್ವಲ್ಪ ಏಲಕ್ಕಿ ಕುಟ್ಟಾಕಿ ಅದನ್ನ ಇವಾಗ ಒಡಿಸೆ ಗೋಧಿ ಹಸಿಟ್ಟದು ಇದು ಬರುತ್ತಲ್ಲ ಸ್ವೀಟ್ ತರ ಉಂಡೆ ತರ ಮಾಡ್ಕೊಂಡು ಅದನ್ನ ನೈವೇದ್ಯಕ್ಕೆ ಪ್ರಸಾದ, ಶಿವಂಗೆ ನೈವೇದ್ಯಕ್ಕೆ ಪ್ರಸಾದ ಅದ್ ಮಾಡೋದು. ಸೊ ಮಾರ್ನಿಂಗ್ ಇಂದ ನಾನು ಉಪವಾಸ ಇದ್ದೀನಿ ಗೈಸ್. ಮಾರ್ನಿಂಗ್ ಇಂದ ಉಪವಾಸ ಇದ್ದು ಮಾರ್ನಿಂಗ್ ಒಂದ್ಸತಿ ಸ್ನಾನ ಮಾಡಿದ್ದೀನಿ ತಲೆಗೆ. ಇವಾಗ ಒಂದ್ಸತಿ ಸ್ನಾನ ಮಾಡಿದ್ದೀನಿ. ಏನಕ್ಕಂದ್ರೆ ಸೊ ಏನಾದ್ರು ಅಂಟು ಮುಂಟು ಮೈಲಿಗೆ ಗಿಲ್ಗೆ ಇದ್ರೆ ಅಂತ ಈಶ್ವರನಿಗೆ ಸ್ವಲ್ಪ ಮಡಿ ಮೈಲಿಗೆಯಿಂದ ಮಾಡ್ಬೇಕು. ಅದಕ್ಕೆ ಇವಾಗ ಮತ್ತೆ ಸ್ನಾನ ಮಾಡ್ಕೊಂಡು ಪ್ರಸಾದಕ್ಕೆ ಫಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಗೆ ಪ್ರಸಾದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದು ಗೋಧಿ ಹಿಟ್ಟು, ಬೆಲ್ಲ, ಮತ್ತೆ ಏಲಕ್ಕಿ ಕುಟ್ಟಾಕಿ ಅದನ್ನ ತುಪ್ಪದಲ್ಲಿ ಗೋಧಿ ಹಿಟ್ಟನ್ನ ಹುರ್ಕೊಂಡು ನಾನು ಪ್ರೊಸೀಜರ್ ಹೆಂಗ್ ಮಾಡೋದು ಅಂತಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಇವಾಗ ಪಾಕಕ್ಕೆ ಇಟ್ಕೊಂಡು ಆಮೇಲೆ ದೇವ್ರನ್ನ ರೆಡಿ ಮಾಡ್ಕೊಳಕ್ ಹೋಗ್ತೀನಿ. ಬನ್ನಿ ಗೈಸ್ ದೇವ್ರ ರೆಡಿ ಮಾಡಕ್ ಹೋಗೋಣ. ಓಕೆ ಗೈಸ್, ಫಸ್ಟು ದೇವ್ರ ಮನೇಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ದೇವ್ರದ್ದು ಹೂವೆಲ್ಲ ತಗೊಂಡ್ಬಿಟ್ಟು ಏನ್ ಗೊತ್ತಾ ಗೈಸ್, ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡ್ಬೇಕಂದ್ರೆ ನಾವು ನೀರ್ ತಗೋತೀವಲ್ಲ, ನೀರ್ಗೆ ಅರ್ಶನನೋ ಇಲ್ಲ ಗಂಜಲ ಹಾಕೊಂಡೆ ಎವ್ರಿ ಡೇ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಏನಾದ್ರು ನೆಗೆಟಿವ್ ಅಥವಾ ನಾವೇನಾದ್ರು ಅಂಟು ಮುಂಟು ಮಾಡ್ಕೊಂಡು ಓಡಾಡಿರ್ತೀವಿ, ಸೊ ಅದೆಲ್ಲ ನಮ್ಗೆ ಇದಾಗುತ್ತೆ. ಸೊ ಫಸ್ಟ್ ಒರ್ಸ್ಕೊಂಬಿಡೋಣ. ಓಕೆ ಗೈಸ್, ಫಸ್ಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಗೈಸ್. ಎವ್ರಿ ಮಂಡೇ ನಾನು ಮಾಡೋದು ಇದನ್ನ. ನಾವು ಆಷಾಢದಲ್ಲಿ ಸ್ಟಾರ್ಟ್ ಮಾಡಿ ಕಾರ್ತಿಕದಲ್ಲಿ ಮುಗಿಸ್ತಾರೆ ಗೈಸ್. ಯಾಕಂದ್ರೆ 16 ಲಿಂಗ ಮಾಡ್ಕೊಬೇಕಲ್ವಾ, ಅದಕ್ಕೆ 16 ಲಿಂಗ ಮಾಡೋ ಅಷ್ಟೊತ್ತಿಗೆ ಅಷ್ಟಾಗುತ್ತೆ. ಬಟ್ ಮಧ್ಯದಲ್ಲಿ ನಮ್ದು ಹೆಣ್ಮಕ್ಳದ್ದು ಇರುತ್ತಲ್ಲ ಗೈಸ್, ಅದೆಲ್ಲ ಇದಾಗಕ್ಕೋಸ್ಕರ 16 ಲಿಂಗ ಪ್ರತಿ ಸೋಮವಾರ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉಪವಾಸ ಇದ್ದು ಮಾಡ್ತೀವಿ. ಆಮೇಲೆ ನಾನ್ ವೆಜ್ ಎಲ್ಲ ಏನು ತಿನ್ನಂಗಿಲ್ಲ, ನಾನ್ ವೆಜ್ ಎಲ್ಲ ಏನು ತಿನ್ಬಾರ್ದು. ಅಂಟು ಮುಂಟು ಎಲ್ಲ ಮಾಡ್ಕೊಳ್ಬಾರ್ದು ಜಾಸ್ತಿ. ಯಾಕಂದ್ರೆ ಈಶ್ವರಂಗೆ ಯಾವತ್ತು ನಾವು ನೀಟಾಗಿ ಮಾಡಿದಷ್ಟು ನಮ್ಗೆ ಒಳ್ಳೇದು ತಾನೇ. ದೇವ್ರ ಸಾಮಾನು ತೊಳೆದಿದ್ದೆ. ಸೊ ಯಾಕೋ ಕಳ್ಸದಲ್ಲಿರೋ ಎಲ್ಲ ಬಾಡ್ದಂಗೆ ಆಗಿದೆ, ಅದಕ್ಕೆ ಕಳ್ಸದಲ್ಲಿರೋ ಎಲ್ಲ ಚೇಂಜ್ ಮಾಡ್ತಾ ಇದೀನಿ ಗೈಸ್. ಸೊ 16 ಸೋಮವಾರದ್ದು ಏನು ಗೊತ್ತಾ ಗೈಸ್, ಅದು ಮಾಡಿದ್ರೆ ನಾನು ಆಲ್ಮೋಸ್ಟು ಒಂದು 12 ವರ್ಷ 13 ವರ್ಷ ಆಗಿದೆ. ಅವಾಗಿಂದ ನಾನು ಈ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡೋದ್ರಿಂದ ನನಗೆ ಪಾಸಿಟಿವ್ ಆಗಿದೆ ಗೈಸ್. ನಾನೊಂದು ಸೆಕೆಂಡ್ PUC ಇದ್ದಿಂದ ಮಾಡ್ತಾ ಇದ್ದೆ. ಅದಾದ್ಮೇಲೆ ಒಂದು ಮದುವೆ ಆದ್ಮೇಲೆ ಒಂದು 2 years ನಾನು ಮಾಡಕ್ಕಾಗ್ಲಿಲ್ಲ. ಸೊ ನಮ್ಮ ಅತ್ತೆ ಮನೇಲಿ ಏನು ಅದೆಲ್ಲ ಅಲೋ ಮಾಡ್ತಿರ್ಲಿಲ್ಲ ಗೈಸ್. ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೆ, ಸುಮ್ಮನೆ ಆಗ್ಬಿಡ್ತಾ ಇದ್ದೆ. ಇವಾಗ ನಾವು ಅಂತ ಬಂದಾಗ ಇವಾಗ ನಾನು ಮಾಡಕ್ಕೆ ಮಾಡಿದ್ದೀನಿ. ಲಾಸ್ಟ್ ಇಯರ್ ಎಲ್ಲ ಪಾಪು ಆಯ್ತು, ಬಾಣಂತನದಲ್ಲಿದ್ದೆ. ಸೊ ಅವಾಗೆಲ್ಲ ಮಾಡೋಕ್ಕಾಗಿಲ್ಲ. ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಆಲ್ರೆಡಿ 3 weeks ಆಗಿದೆ. ಇದು ನಂದು 4th week. ಸೊ ನಿಮಗೆ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಸರಿಯಾಗಿದೆ ಗೈಸ್ ಕಳಸ. ಸೊ ಕಳಸ ಇಟ್ಟಾಯ್ತು. ಫಸ್ಟ್ ಕಳಸ ಇಟ್ಕೊಂಡು ಆಮೇಲೆ ದೇವ್ರಿಗೆಲ್ಲ ಹೂವು ಹಾಕ್ಬಿಡ್ತೀನಿ. ಇದರಿಂದ ನಮ್ಗೆ ತುಂಬ ಪಾಸಿಟಿವ್ ಆಗಿದೆ. ನಾನು 12 ವರ್ಷದಿಂದ ಮಾಡ್ತಾ ಇದ್ದೀನಲ್ವಾ, ಸೊ ಎಷ್ಟೊಂದು ಪಾಸಿಟಿವಿಟಿ ಅನಿಸಿದೆ ನನಗೆ. ಈಶ್ವರನ್ ಮಾಡಿದ್ರೆ ನನಗೆ ಈಶ್ವರ ಅಂದರೆ ತುಂಬ ಇಷ್ಟ ಗೈಸ್. ಸೊ ನಾವು ಈಶ್ವರನ ತುಂಬ ಪರಮ ಭಕ್ತೆ. ಅವ್ರದ್ದು ರಿಲೇಟೆಡ್ ಏನೋ ವ್ರತ ಇದ್ರು ನಾನು ಮಾಡ್ತೀನಿ. ಎಷ್ಟೊಂದು ಜನ ಹೇಳ್ತಾರೆ 6 ತಿಂಗಳು ನೀನು ಉಪವಾಸ ಇರ್ತೀಯ ಹಂಗೆ ಹಿಂಗೆ ಅಂತ. ನಮ್ಮ ಭಕ್ತಿ ಗೈಸ್. ಇದನ್ನ ಕಾರ್ತಿಕದಲ್ಲೂ ಮಾಡ್ತಾರೆ ಗೈಸ್. 4 weeks ಬರುತ್ತಲ್ವಾ, 4 weeks ಅಲ್ಲಿ ಒಂದು ದಿನ ಒಂದ್ ಸೋಮವಾರ ಏನ್ ಮಾಡ್ತಾರೆ ಅಂದ್ರೆ 4 ಲಿಂಗ ಮಾಡ್ಕೊಳ್ಳೋದು. ಇನ್ನೊಂದ್ ಸೋಮವಾರ 4 ಲಿಂಗ, 4 ವಾರಕ್ಕೆ 16 ಲಿಂಗ ಆಯ್ತಲ್ಲ ಗೈಸ್. ಆ ತರ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ, ಅದನ್ನ ಯಾವ್ದಾದ್ರು ಪವಿತ್ರ ನದಿಗಳು
ಧರ್ಮಸ್ಥಳದ ನೇತ್ರಾವತಿ ನದಿ, ಆಮೇಲೆ ಇದು ನಂಜುಂಡಗೂಡಲ್ಲಿ ಕಪಿಲಾ ನದಿ, ಈ ನದಿಗೆಲ್ಲ ತಗೊಂಡು ಹೋಗ್ಬಿಟ್ಟು ನಾವ್ 16 ಲಿಂಗ ಮಾಡಿ 17ನೇ ವಾರಕ್ಕೆ ಎಲ್ಲರಿಗೂ ಕುಂಕುಮ ಕೊಟ್ಟು ನಾವು ಈಶ್ವರಂಗೆ ಯಾವ್ದು ಇಷ್ಟ ಒಬ್ಬಟ್ಟು ಇದೆಲ್ಲ ಮಾಡಿ ಊಟಕ್ಕೆ ಹಾಕಿ 5 ಜನ ಮುತ್ತೈದರಿಗೆ ಕುಂಕುಮ ಕೊಟ್ಟು ಆ ಲಿಂಗನ್ ತಗೊಂಡ್ ಹೋಗ್ಬಿಟ್ಟು ನಾವು ನದಿಗೆ ಬಿಟ್ಟು ಬಿಡ್ಬೇಕು. ಅವಾಗ ನಮ್ ವ್ರತ ಕಂಪ್ಲೀಟ್ ಆಗುತ್ತೆ. ನಾನಿನ ಎಷ್ಟೋ ವ್ರತಗಳು ಮಾಡ್ತಿದ್ದೆ ಗೈಸ್. ಇದು ಧನುರ್ಮಾಸ, ಆಮೇಲೆ ಮಾಘ ಮಾಸ, ಆಮೇಲೆ ಇದು ಸುತ್ತುತ್ತಾರಲ್ಲ ಹಳ್ಳಿ ಮರ ಸುತ್ತೋದು. ನನ್ಗೆ ದೇವ್ರ ಮೇಲೆಲ್ಲ ತುಂಬಾ ಇಂಟ್ರೆಸ್ಟ್ ಜಾಸ್ತಿ. ಸೊ ನೆಕ್ಸ್ಟ್ ಈ ಆಷಾಢ ಶುಕ್ರವಾರ ಬರುತ್ತಲ್ಲ ಗೈಸ್, ಆಷಾಢ ಶುಕ್ರವಾರದಲ್ಲಿ ಯಾವ್ದೋ ಒಂದು ಪೂಜೆ ಮಾಡೋಣ ಅಂತ ಅನ್ಕೊಂಡಿದೀನಿ. ನಿಮ್ಗೆ ನೆಕ್ಸ್ಟ್ ಲಾಗ್ ಅಲ್ಲಿ ಗೊತ್ತಾಗುತ್ತೆ ನಾನು ಏನ್ ಪೂಜೆ ಸ್ಟಾರ್ಟ್ ಮಾಡ್ತೀನಿ, ಯಾವ ಪೂಜೆ ಅಂತ. ನಿಮ್ ನೆಕ್ಸ್ಟ್ ಲಾಗ್ ಅಲ್ಲಿ ಹೇಳ್ತೀನಿ ಏನು ಎತ್ತ ಯಾವ ಪೂಜೆ ಮಾಡ್ತೀನಿ ಅಂತ. ಹಿಂಗೆ ಮಾಡ್ತಾ ಶಿವನ್ನ ಈಶ್ವರನ ನಮ್ಮಮ್ಮ ಮನೆಯಿಂದನೂ ನಾನು ಮಾಡ್ತಿದ್ದೆ. ಅದ್ರೆಲ್ಲ ನಮ್ಮ ಮನೇಲಿ ನಮ್ಮ ಅಮ್ಮ ಎಲ್ಲ ಸಪೋರ್ಟ್ ಮಾಡೋರು ನಂಗೆ. ಅಂದ್ರೆ ಅಮ್ಮ ಮನೇಲಿ ಏನಂದ್ರೆ ಎಲ್ಲಾರು ತಿನ್ನಂಗಿರ್ಲಿಲ್ವಲ್ಲ. ಇಲ್ಲಾದ್ರೆ ನನ್ನ ಹಸ್ಬೆಂಡು ಬೇಕಾದ್ರೆ ಅಮ್ಮ ಮನೆಗೆ ಹೋಗಿ ಊಟ ಮಾಡ್ಬೋದು, ಅಲ್ಲೇ ತಿನ್ಕೊಳ್ಬೋದು. ಬಟ್ ಅಮ್ಮ ಮನೇಲಿ ಹಂಗಲ್ಲ. ಇವಾಗ ನಾನೇನಾದ್ರೂ ವ್ರತ ಮಾಡ್ತೀನಿ ಅಂದ್ರೆ ಅವ್ರು ಎಲ್ಲಾರು ತಿಂದಂಗಿರ್ಬೇಕು, ಇಲ್ಲಾಂದ್ರೆ ಎಲ್ಲಾರು ಹೊರ್ಗಡೆ ಹೋದಾಗ ಅವ್ರು ತಿನ್ಕೊಬೇಕಾಗಿತ್ತು. ಸೊ ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿದಿರಲ್ಲ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ಇದೆಲ್ಲ ಪೂಜೆ ಮಾಡೋದಕ್ಕೆ ಇದಕ್ಕೆಲ್ಲ ಫುಲ್ ಸಪೋರ್ಟಿಂಗ್ ಇದ್ರು. ಸೊ ಅದರಿಂದ ನಾನು ಮಾಡಕ್ಕಾಗಿದ್ದು ಗೈಸ್. ಇಲ್ಲ ಸಪೋರ್ಟ್ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಇಲ್ಲೂ ಅಷ್ಟೇ ನನ್ನ ಹಸ್ಬೆಂಡ್ ನನಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಏನ್ ಪೂಜೆ ಬೇಕಾದ್ರು ನೀನ್ ಮಾಡು, ನನ್ಗೇನ್ ಪ್ರಾಬ್ಲಮ್ ಇಲ್ಲ, ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ. ಅವ್ರಿಗೂ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಅವ್ರಿಗೂ ಇರ್ಲಿಲ್ಲ. ಇವಾಗ ಅವ್ರಿಗೂ ಸ್ವಲ್ಪ ದೇವರು ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಅವ್ರು ಏನ್ ಮಾಡ್ತಾರೆ, ನನ್ಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಬಟ್ ಅವರೆಲ್ಲ ನಾನ್ ವೆಜ್ ತಿನ್ನು ಅಂತ ಹೇಳಿ ನಮಗೋಸ್ಕರ ಪಾಪ ಯಾಕೆ ನಾನ್ ವೆಜ್ ತಿನ್ಬಾರ್ದು ಅಂತ ನಾನು ಅವ್ರಿಗೆಲ್ಲ ನಾನ್ ವೆಜ್ ಎಲ್ಲ ನೀನ್ ತಿಂದರೆ ಇರ್ಬೇಡ, ತಿನ್ನಪ್ಪ ನೀನು ನಿನ್ ಮಗಳು ಅಂತ ಹೇಳಿದೀನಿ ಗೈಸ್. ನೋಡಿ ಗೈಸ್, ಇದೇ ಆಲ್ರೆಡಿ 3 ವಾರ ಮಾಡಿದೀನಿ. ಇದು 4ನೇ ವಾರ ನಂದು ಗೈಸ್. ಇದೇ ಲಿಂಗ ಆಲ್ರೆಡಿ 3 ವಾರ ಆಗಿದೆ. ಇದು 4ನೇ ವಾರ. ನಿಮ್ಗೆ ನಾನು ಲಿಂಗ ಹೆಂಗ್ ಮಾಡೋದು ಅಂತಾನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲೇನೆ. ಗೈಸ್ ಇದು ಮಣ್ಣು ಅಂದ್ರೆ ಇದು ಉತ್ತ ಇರುತ್ತಲ್ವಾ ಗೈಸ್, ಉತ್ತದಿಂದ ಮಣ್ಣು ತಂದಿರೋದು. ಈ ಮಣ್ಣು ನಾನು ನಮ್ಮ ಅಪ್ಪ ಇದಾರಲ್ವಾ ಅವ್ರ ಅಕ್ಕನ ತಂದ್ಕೊಟ್ರು, ಇಲ್ಲೆಲ್ಲೂ ಸಿಗಲ್ವಲ್ಲ, ಸೊ ಅಲ್ಲಿಂದ ತರ್ಸ್ಕೊಂಡೆ. ಇದರಿಂದ ನಾವು ಲಿಂಗ ಮಾಡ್ಬೇಕು. ಸೊ ಫಸ್ಟ್ ನಾವು ಪ್ರಾರ್ಥನೆ ಮಾಡ್ಕೊಬೇಕು, ಅಂದ್ರೆ ಲಿಂಗ ಚೆನ್ನಾಗ್ ಬರ್ಲಿ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಲಿಂಗ ಮಾಡ್ಕೋಬೇಕು. ಬನ್ನಿ ಗೈಸ್ ಮಾಡೋಣ. ಸೊ ಈ ಲಿಂಗ ಮಾಡ್ಕೊಬೇಕಾದ್ರೆ ನಾವು ಸ್ವಲ್ಪ ನೀರ್ ಹಾಕೊಬೇಕು. ಸ್ವಲ್ಪ ನಮ್ಗೆ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಬೇಕೋ ಅಷ್ಟು ನೀರ್ ಹಾಕೊಂಡು, ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಅದನ್ನ ಜರಡೆನೂ ಮಾಡ್ಕೊಂಡು ಮಾಡ್ತಾರೆ. ಬಟ್ ನಿಮ್ಗೆ ಗೊತ್ತಲ್ಲ ಗೈಸ್, ನನ್ ಮಗು ಇರೋದ್ರಿಂದ ಎಲ್ಲಾನು ಮ್ಯಾನೇಜ್ ಮಾಡೋದಕ್ಕೂ ಕಷ್ಟ ಆಗುತ್ತೆ, ಮನೆದು ಎಲ್ಲ. ಅದಕ್ಕೋಸ್ಕರ ನಾನು, ಯಾಕಂದ್ರೆ ನನಗೆ ಈ ಪೂಜೆಗಳನ್ನು ಬಿಡಕ್ಕಾಗಲ್ಲ, ಮನೆಯದು ಇಡಕ್ಕಾಗಲ್ಲ. ನಾನು ಸ್ವಲ್ಪ OCD ಪ್ರಾಬ್ಲಮ್ಮು, ಸ್ವಲ್ಪ ನೀಟಾಗಿರ್ಬೇಕು, ಹಿಂಗೆ ಇರಬೇಕು ಅನ್ನೋ ಥರ. ಅದಕ್ಕೆ ನಾನು ಈ ಕೆಲ್ಸದವ್ರನ್ನೆಲ್ಲ ಜಾಸ್ತಿ ಬಿಲೀವ್ ಮಾಡಲ್ಲ. ಮನೆ ಕೆಲಸ ಮಾಡೋಕ್ಕೆ ಬಿಲೀವ್ ಇನ್ ದ ಸೆನ್ಸ್, ನನಗೆ ಪರ್ಸ್ನಲಿ ನಂಗೆ ಇಷ್ಟ ಆಗಲ್ಲ. ನಾನು ಮಾಡಿದ್ರೇ ಅದು ನನಗೆ ಕರೆಕ್ಟ್ ಅನಿಸುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಕೆಲ್ಸದವ್ರನ್ನೆಲ್ಲ ಅಷ್ಟು ಪ್ರಿಫರ್ ಮಾಡಲ್ಲ. ಅದಕ್ಕೆ ನಾನೇ ಮಾಡಿಕೊಂಡು ಮನೆ ಕೆಲಸನೂ ಮಾಡ್ತೀನಿ, ಇದು ಪೂಜೆಗಳನ್ನೂ ಮಾಡ್ತೀನಿ. ಏನಕ್ಕಂದರೆ ಈ ಪೂಜೆಗಳನ್ನೆಲ್ಲ ನಂಗೆ ಬಿಡಕ್ಕೆ ಮನಸ್ಸಿಲ್ಲ ಗೈಸ್. ಅದಕ್ಕೆ ಇದೊಂದು 16 ಸೋಮವಾರ ಅಂತೂ ನನಗೆ ಬಿಡಕ್ಕೆ ಮನಸ್ಸೇ ಇರಲಿಲ್ಲ. ಯಾಕಂದರೆ 12-13 ವರ್ಷ ಆದಮೇಲೆ ನಂಗೆ ಒಬ್ರು ಹೇಳಿದರು, 12 ವರ್ಷ ಆದಮೇಲೆ ಅದೊಂಥರ ಪೂರ್ಣಾಹುತಿ ಥರ, ಪೂರ್ಣಾಹುತಿ ಮಾಡಿಬಿಟ್ಟು ನೀನು ಸ್ಟಾಪ್ ಮಾಡಿಬಿಡು ಅಂತ. ಬಟ್ ಏನೋ ಗೊತ್ತಿಲ್ಲ ಗೈಸ್, ಈ ಮಣ್ಣು ನನ್ನ ಸಿಸ್ಟರು ಮಾಡ್ತಾಳೆ ಇದನ್ನ ದೇವ್ರ ಪೂಜೆನ. ಆ ಮಣ್ಣು ನನ್ನ ಸಿಸ್ಟರ್ ಮಾಡಕ್ಕಂತ ನನಗೆ ಕೊಟ್ಟಿದ್ಲು, ಮನೆಗೆ ತಗೊಂಬಂದು ಕೊಡು ಅಂತ.
ಅದೇನಾಯ್ತು, ನನ್ನ ಹಸ್ಬೆಂಡ್ ಬ್ಯಾಗಲ್ಲಿ ಹಾಕೊಂಡು ಹೋಗಿದೆ. ನಾನು ಅವಳು ಇನ್ನೊಂದು ಮಣ್ಣಿತ್ತಂತೆ ತಗೊಂಡ್ ಮಾಡಿದ್ಲು. ಇದೇನಾಯ್ತು, ನಮ್ಮನೇಲೆ ಉಳ್ಕೊಂಡ್ಬಿಟ್ಟಿತ್ತು. ಅದನ್ನ ಹಂಗೆ ದೇವ್ರ ಮನೇಲಿ ಇಡು, ಆಮೇಲೆ ಕೊಡೋಣ ಯಾವಾಗನ ಅನ್ಬಿಟ್ಟು ನಾನೇನ್ ಮಾಡಿದ್ದೆ, ಹಂಗೆ ಇಡ್ಸಿದ್ದೆ. ಬಟ್ ನನಗ್ ಗೊತ್ತಿಲ್ಲ, ನನ್ ಅಯ್ಯೋ 16 ಸೋಮವಾರ ಮಾಡೋಣ ಅಂತ ನನಗೆ ಮನ್ಸಿಗೆ ಬಂತು. ಸೊ ನಾನು ಅನ್ಕೊಂಡೆ ಏನೋ ಮಣ್ಣು ಅದಕ್ಕೋಸ್ಕರನೇ ನಮ್ಮ ಮನೇಲೆ ಉಳ್ಕೊಂತೇನೋ ಅಂತ. ಮಣ್ಣು ಇತ್ತು, ಮನ್ಸು ಇತ್ತು ಮಾಡಕ್ಕೆ. ಅದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನನ್ನ ತಂಗಿ ಅವಳು 6 ಮಂತ್ಸ್ ಮಾಡಲ್ಲ. ಅವಳೇನ್ ಮಾಡ್ತಾಳೆ, ಕಾರ್ತಿಕದಲ್ಲೇ ಮಾಡ್ಬಿಟ್ಟು 4 ಲಿಂಗ ಮಾಡಿ ಅವಳೇನ್ ಮಾಡ್ತಾಳೆ, 5ನೇ ವಾರಕ್ಕೆ ಕುಂಕುಮ ಎಲ್ಲ ಕೊಟ್ಟು ಅದನ್ನ ಕಂಪ್ಲೀಟ್ ಮಾಡ್ತಾಳೆ. ನಾನು ಆ ಥರ ಮಾಡಲ್ಲ. ನಾನು ಆಷಾಢಕ್ಕೆ ಸ್ಟಾರ್ಟ್ ಮಾಡಿ ಕಾರ್ತಿಕಕ್ಕೆ ಮುಗಿಸಿ ತಗೊಂಡೋಗಿ ದೇವಸ್ಥಾನದಲ್ಲಿ ಬಿಡ್ತೀನಿ. ನೋಡಿ ಗೈಸ್, ಈ ತರ ಮಾಡ್ಕೊಂಡು ಇನ್ನ ವೆರೈಟಿ ತರ ಎಲ್ಲ ಮಾಡ್ತಾರೆ. ಕೆಲವೊಬ್ರು ಗೊತ್ತಿದೆ ಗೈಸ್, ಇದೇನ್ ಗೊತ್ತಿಲ್ದಿರೋ ವ್ರತ ಏನಲ್ಲ, ಎಲ್ಲರಿಗೂ ನೋಡಿದು. ಅಂದ್ರೆ ಇದೇನಂದ್ರೆ ಈ ತರ ಮಾಡ್ಕೊಂಡು ಇನ್ನ ಬೇರೆ ಬೇರೆ ತರ ಎಲ್ಲ ಲಿಂಗ ಮಾಡ್ತಾರೆ. ನಾರ್ಮಲ್ ಲಿಂಗ ನನ್ಗೆ ಈ ತರ ಗೊತ್ತಿದೆ ಗೈಸ್, ಅಷ್ಟೇ. ನಂಗೆ ಈ ತರಾನೇ ಮಾಡೋದು, ಫಸ್ಟ್ ಇಂದ ನಾನು ಹಿಂಗೆ ಮಾಡ್ಕೊಂಡ್ ಬಂದಿರೋದು. ಅದಕ್ಕೆ ಇವಾಗ್ಲೂ ಹಿಂಗೆ ಮಾಡ್ತೀನಿ. ಈ ತರ ಮಾಡ್ಕೊಂಡು ಗೈಸ್ ಇದನ್ನ ಅಂಟ್ಕೊಂಡ್ಬಿಡುತ್ತಲ್ವಾ, ನೀರ್ ಹಾಕಿರ್ತೀವಿ, ಅಂಟ್ಕೊಂಡ್ಬಿಡುತ್ತೆ. ಇಡೋವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ ಹಿಂಗ್ ಮಾಡ್ಕೊಂಡು ನೀರಲ್ಲಿ. ಸೊ ಇದನ್ನ ಲಿಂಗ ತರ ನಾವು ಮಾಡ್ಕೋಬೇಕು. ನೋಡಿ ಗೈಸ್, ಇದನ್ನ ನಾವು ಅಡ್ಜಸ್ಟ್ ಮಾಡಬೇಕು. ಹಿಂಗ ಲಿಂಗ ತರ ಬರುತ್ತೆ ನೋಡಿ, ಆ ತರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಕನ್ಸಿಸ್ಟೆಂಟ್ ನೋಡ್ಕೊಂಡು. ನೀರು ಜಾಸ್ತಿ ನೀರ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಗೈಸ್, ಇದು ಮಣ್ಣಲ್ವಾ, ಇದೇನಾಗುತ್ತೆ ತೆಳ್ಳಗೆ ಆಗ್ಬಿಟ್ಟು ಲಿಂಗ ಕರೆಕ್ಟಾಗಿ ಬರಲ್ಲ. ಸೊ ಗೈಸ್ ಈ ತರ ಮಾಡ್ಕೊಂಡು ನೋಡಿ, ಈ ತರ ಲಿಂಗ ತರ ಮಾಡ್ಕೊಂಡು ಇದನ್ನ ಕರೆಕ್ಟಾಗಿ ಇದು ಮಾಡ್ಕೊಬೇಕು. ಯಾಕಂದ್ರೆ 6 ತಿಂಗಳು ಆಲ್ಮೋಸ್ಟ್ ಒಂದು 5 to 6 ಮಂತ್ಸ್ ಇರ್ಬೇಕಲ್ವಾ ಗೈಸ್. ಅದೇನಾಗುತ್ತೆ, ಜಾಸ್ತಿ ಒಣಗ್ತಾ ಏನಾಗುತ್ತೆ ಗೊತ್ತಾ ಗೈಸ್, ಅದು ಇದಾಗ್ಬಿಡುತ್ತೆ. ಅದೆಲ್ಲ ನಾವಿದೆಲ್ಲ ಮಾಡಿರ್ತೀವಲ್ಲ, ಅದು ಸ್ವಲ್ಪ ಬಿಚ್ಕೊಂಡಾಗ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಂಡು ಸ್ವಲ್ಪ ಗಟ್ಟಿಗೆ ಮಾಡೋಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಅದನ್ನ ಇದು ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಲಿಂಗ. ನೋಡಿ ಗೈಸ್, ಇದು ಲಿಂಗ. ಇದಕ್ಕೆ ನಾವು ಇದು ಮಾಡಬೇಕು, ವಿಭೂತಿ ಗಟ್ಟಿಲಿ. ಅಂದರೆ ಯಾವುದಾದ್ರು ಪರ್ಕೆ ಕಡ್ಡಿ ಎಲ್ಲ ಯೂಸ್ ಮಾಡಬೇಡಿ ಗೈಸ್. ನಾವು ಊದ್ಗಡ್ಡಿ ಬೆಳಗ್ತೀವಲ್ಲ, ಅದರಲ್ಲಿ ನಾವು ನಾಮ ಇಡಬೇಕು. ನಾಮ ಇಡೋಣ ಇವಾಗ. ನಾಮ ಇಟ್ಟು ಇವಾಗ ಲಿಂಗ ಇಟ್ಬಿಡೋಣ. ಅದಾದ್ಮೇಲೆ ನಿಮಗೆ ನಾನು ಪ್ರಸಾದ ಹೆಂಗ್ ಮಾಡೋದು ಅಂತಾನು ಹೇಳ್ತೀನಿ ಗೈಸ್. ಸೊ ನಿಮ್ಮಲ್ಲಿ ಯಾರು ಈ ವ್ರತ ಮಾಡ್ತಾ ಇದ್ರಿ, ಆಲ್ರೆಡಿ ಮಾಡಿದ್ದೀರಾ ಅನ್ನೋರು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನೀವೇನಾದ್ರು ಡಿಫ್ರೆಂಟ್, ನನಗಿಂತ ಏನಾದ್ರು ಡಿಫ್ರೆಂಟಾಗಿ ಮಾಡ್ತಾ ಇದ್ರೆ ನಾನು ಅದನ್ನ ಚೇಂಜಸ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊತೀನಿ. ಇನ್ನ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಗೈಸ್ ಈ ಥರನ ವ್ರತನ. ಬೇರೆ ಲಿಂಗ ಡಿಫ್ರೆಂಟಾಗಿ ಮಾಡ್ತಾರೆ. ಅಂದರೆ ನಾವು ಬೆಳಗ್ಗೆಯಿಂದ ನಾನು ಅಂದರೆ ಫುಲ್ಲು ನಿಟ್ಟು ಉಪವಾಸ ಇರೋಕ್ಕಾಗಲ್ಲ ಗೈಸ್. ತುಂಬ ಸುಸ್ತಾಗ್ಬಿಡುತ್ತೆ. ಸೊ ನಾನು ಕಾಫಿ ಟೀ ಕುಡಿತೀನಿ. ಹಣ್ಣೆಲ್ಲ ಜಾಸ್ತಿ ತಿನ್ನಲ್ಲ, ಕಾಫಿ ಟೀ ಮಾತ್ರ. ಅಂದರೆ ನೀರು ಕಾಫಿ ಟೀ ಹಾಲು ಅಷ್ಟೇ ತೊಗೊತೀನಿ. ಅಂದರೆ ಉಪವಾಸ ಫುಲ್ ಇರಬೇಕು. ನಾಳೆ ಬೆಳಗ್ಗೆ ಪೂಜೆ ಮಾಡಿ ನೀವು ಉಪವಾಸನ ಬಿಡಬೇಕು, ಆ ಥರ. ನೋಡಿ ಗೈಸ್, ಇಲ್ಲಿ ಆಗಿದೆ ಲಿಂಗ ಇದು. ಇದಕ್ಕೆ ನಾವು ಕುಂಕುಮ ಇಟ್ಬಿಡ್ತೀನಿ. ಫೈನಲಿ ಲಿಂಗ ಈ ತರ ಬಂದಿದೆ ನೋಡಿ ಗೈಸ್. ಇವಾಗ ಪ್ರಸಾದ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಗೈಸ್. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನೀವು 1 ಸ್ಪೂನು
ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕ್ಕೊಂಡು ಗೋಧಿ ಹಿಟ್ಟು ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ, ಜಾಸ್ತಿ ಹಾಕೊಂಡ್ರೆ ಜಾಸ್ತಿ ವೇಸ್ಟ್ ಮಾಡಬೇಡಿ ಗೈಸ್, ಏನಕ್ಕಂದ್ರೆ ಪ್ರಸಾದ ವೇಸ್ಟ್ ಮಾಡಬಾರ್ದು. ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊತೀನಿ. ಸ್ವಲ್ಪ ಹಾಕ್ಕೊಂಡು ಇದೊಂದು ಸ್ವಲ್ಪ ಕೆಂಪು ಬರೋವರೆಗೂ ಹುರ್ಕೊಬೇಕು. ನೋಡಿ ಗೈಸ್, ಇದು ಕೆಂಪಾಳ ಬಂದಿದೆ. ಕೆಂಪುಗಾದ್ಮೇಲೆ ಸ್ವಲ್ಪ ಆಫ್ ಮಾಡ್ಕೊಂಬಿಡಿ ಗ್ಯಾಸು. ಆಫ್ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಇದು ಪಾಕ ತಕೊಂಡಿರ್ತೀವಲ್ಲ ನಾವು, ಪಾಕನ ಇದ್ರೊಳಗಡೆ ಮಿಕ್ಸ್ ಮಾಡಬೇಕು ನೀವು. ಸೊ ಇದು ಆಲ್ರೆಡಿ ಬಿಸಿನೇ ಇದೆ, ಆಲ್ರೆಡಿ ಟೈಮ್ ಆಗೋಗಿದೆ ಗೈಸ್, ಅದಕ್ಕೆ ಒಂದು ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಪಾಪು ಬೇರೆ ಒಬ್ಬಳೇ ಇದ್ದಾಳೆ, ಅದು ಅಮ್ಮ ಮನೇಲಿ ಬಿಟ್ಟಿದ್ದೀನಿ, ಅಮ್ಮ ಇದ್ದಾರೆ. ಸೊ ನಾನೇನು ಮಾಡ್ತೀನಿ ಅಂದರೆ ಇದನ್ನ ಈ ಥರ ಮಾಡ್ಕೊಂಬಿಟ್ಟು ಇದರ ಮುದ್ದೆ ಮಾಡ್ತೀವಲ್ಲ ಗೈಸ್, ಮುದ್ದೆ ಥರನೇ ಮಾಡ್ಕೊಂಬಿಟ್ಟು ಚೂರು ಏನು ಗಂಟಿಲ್ದಂಗೆ ಮಾಡಿಕೊಂಡು, ಸ್ವಲ್ಪ ಇದು ಕಡಿಮೆ ಆಯಿತು ಅದಕ್ಕೆ ಇದೊಂಚೂರು ಹಾಕ್ಕೊತೀನಿ. ಇದನ್ನು ಹಾಕ್ಕೊಂಡು ನಾವು ಮುದ್ದೆ ಥರನೇ ಹಿಂಗೆ ಮಾಡ್ಕೊಬೇಕು. ಮುದ್ದೆ ಥರ ಮಾಡ್ಕೊಂಡು, ಅದು ಆ್ಯಕ್ಚುಲಿ ಶಿವಂಗೆ ಈ ಗೋಧಿ, ಇದು ಒಬ್ಬಟ್ಟು ಬೇಳೆಯಿಂದ ಮಾಡಿರೋ ತೆಂಗಿನಕಾಯಿ, ಇದೆಲ್ಲ ಈಶ್ವರಂಗೆ ಇಷ್ಟ. ಸೊ ಅದಕ್ಕೆ ಮೋಸ್ಟ್ಲಿ ಪ್ರಸಾದ ಇದನ್ನ ಹೇಳಿದ. ಇದನ್ನ ಬುಕ್ಕೆ ಬರುತ್ತೆ ಗೈಸ್, 16 ಸೋಮವಾರ ವ್ರತ ಅಂತ ನಿಮ್ಗೆ ಬುಕ್ಕೆ ಸಿಗುತ್ತೆ. ಈ ಗಂಧಿಗೆ ಅಂಗಡಿಗಳಲ್ಲೆಲ್ಲ ಹೋಗಿ ಕೇಳಿದ್ರೆ ನಿಮ್ಗೆ ಕೊಡ್ತಾರ ಅವರು. ನನ್ಗಿಂತ ಡಿಫ್ರೆಂಟ್ ಆಗಿ ಮಾಡೋರು ಇರ್ತಾರೆ ಗೈಸ್, ಯಾಕಂದ್ರೆ ತುಂಬಾ ಬಿಸಿ ಇದೆ ಗೈಸ್. ನಾನೇನ್ ಮಾಡ್ತೀನಿ, ಸ್ವಲ್ಪ ತುಪ್ಪ ಹಾಕೊಂಡು ಇದನ್ನ ಉಂಡೆ ಮಾಡ್ಕೊಂತೀನಿ. ಉಂಡೆ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊತೀನಿ. ಗೈಸ್ ಇವಾಗ ಪ್ರಸಾದ ರೆಡಿ ಆಗಿದೆ, ನೋಡ್ತಾ ಇದ್ದೀರಾ. 3 ಉಂಡೆ ಮಾಡ್ಕೊಂಡಿದ್ದೀನಿ. 1 ಉಂಡೆ ನಾವು ತಿನ್ಬೇಕು, 1 ಉಂಡೆ ಮನೆಯವ್ರಿಗೆಲ್ಲ ಹಂಚ್ಬೇಕು, ಫ್ಯಾಮಿಲಿ ಮೆಂಬರ್ಸ್ಗೆ. 1 ಉಂಡೆ ಹಸು ಕೊಡ್ಬೇಕು. ನಿಮ್ಗೆ ಹಸು ತೋರ್ಸೋದು ನಾನು ಹೇಳ್ತೀನಿ ಹೆಂಗ್ ಕೊಡೋದು ಅಂತ. ಬನ್ನಿ ಗೈಸ್, ಇವಾಗ ದೇವ್ರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಶಿವನ್ಗೆ ಇಷ್ಟವಾಗಿದ್ದು ಹೂವು ಯಾವ್ದು ಹೇಳಿ ಗೈಸ್? ಬಿಲ್ಪತ್ರೆ. ಬಿಲ್ಪತ್ರೆ ಇಟ್ಬಿಟ್ರೆ ಶಿವ ಇನ್ ಯಾವನು ಕೇಳಲ್ಲ. ಆಕ್ಚುಲಿ ವಿಭೂತಿ ಬಿಲ್ಪತ್ರೆ ಇದ್ರೆ ಸಾಕು. ಹೂವು ಇಟ್ಬಿಟ್ಟು ಬಿಲ್ಪತ್ರೆ ಇಡ್ತೀನಿ ಗೈಸ್. ಇವಾಗ ಬಿಲ್ಪತ್ರೆ ಇಡ್ತಾ ಇದ್ದೀನಿ ಈಶ್ವರನ್ಗೆ. ಬಿಲ್ಪತ್ರೆ ಇಟ್ರೆ ದೇವ್ರಿಗೆ ಪ್ರಿಯವಾಗಿದ್ದು ಈಶ್ವರಂಗೆ. ಗೈಸ್ ಇದು 16 ಸೋಮವಾರದ ಬುಕ್ಕು. ನೀವು ಯಾವ ಗಂಧಿಗೆ ಅಂಗಡಿ ಹೋಗಿ ಕೇಳಿದ್ರು ಕೊಡ್ತಾರೆ. ಇದ್ರಲ್ಲೇ ಕತೆ, ಅದು ಲಿಂಗಾಷ್ಟಕ ಅಂತೆಲ್ಲ ಇರುತ್ತೆ, ಅದನ್ನೆಲ್ಲ ಓದಿ ಮುಕ್ತಾಯ ಮಾಡಬೇಕು. ಒಂದೊಂದು ವಾರಕ್ಕೆ ಒಂದೊಂದು ಕತೆ ಇರುತ್ತೆ, ಆ ಕತೆ ಓದಬೇಕು ಗೈಸ್. ಇದೇ ಬುಕ್ಕು. ಈಗ ದೀಪ ಹಚ್ಬಿಟ್ಟು ಬುಕ್ ಓದ್ಬಿಟ್ಟು ನಿಮ್ಗೆ ಸಿಗ್ತೀನಿ ಗೈಸ್. ಫಲ ಇದಾಗಿದೆ, ಸಿಗುತ್ತೀನಿ ಅಂತ ನೀನು ಅತಿ ಪುಣ್ಯಕರವಾದ ಗೈಸ್. ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ಪ್ರಸಾದ ಹಸುಗೆ ಹೋಗಿ ಕೊಡಬೇಕು. ಬಾಳೆಹಣ್ಣು ಪ್ರಸಾದ, ಒಂದು ಉಂಡೆ ಪ್ರಸಾದ ಹಸು ಕೊಡಬೇಕು. ಇನ್ನೊಂದು ಮನೆಯವರೆಲ್ಲ ತೊಗೊಬೇಕು ಅಂತ ಹೇಳಿದ್ನಲ್ಲ. ಇವಾಗ ಆ ಪ್ರಸಾದ ಹಸು ಕೊಟ್ಬಿಟ್ಟು ಹಂಗೆ ಅಮ್ಮ ಮನೆಯಲ್ಲಿ ಹಸ್ಬೆಂಡ್ ಪಾಪು ಇದ್ದಾರೆ, ಅಮ್ಮ ಮನೆಯವ್ರಿಗೆಲ್ಲರಿಗೂ ಕೊಟ್ಬಿಟ್ಟು ಅಕ್ಕ ತಂಗಿ ಅವ್ರಿಗೆಲ್ಲ ಕೊಟ್ಬಿಟ್ಟು ಬರ್ತೀನಿ ಗೈಸ್. ಬನ್ನಿ ಹೋಗೋಣ ಗೈಸ್. ಹಸು ಕೊಡೋಣ ಅಂತ ಬಂದಿದ್ದೀನಿ. ಅಮ್ಮ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಇಲ್ಲೇ ಈಶ್ವರನ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗ್ತೀನಿ ಗೈಸ್. ಇವಾಗ ದೇವಸ್ಥಾನಕ್ಕೆ ಬಂದೆ, ಇದೆ ಮುನೇಶ್ವರ ದೇವಸ್ಥಾನ. ಮುನೇಶ್ವರ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಗೈಸ್. ಪೂಜೆ ಎಲ್ಲ ಆದ್ಮೇಲೆ ಸಪ್ರೇಟ್ ಆಗಿ ಚಾಪೆ ಹಾರಿಸ್ಕೊಂಡು ಮನ್ಕೊಳ್ಬೇಕು ಮಡಿ ಇರೋ ಜಾಗದಲ್ಲಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಗೈಸ್. 16 ಸೋಮವಾರ ನಿಮ್ಗೆ ಮಾಡಬೇಕು ಅನ್ಸಿದ್ರೆ ಎಲ್ಲರೂ ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.